ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ ವಚನ 8. ಸರ್ವೇಶ್ವರ ತಾವೇ ನಿನ್ನ ಮುಂದುಗಡೆ ಹೋಗುವರು, ಅವರೇ ನಿನ್ನ ಸಂಗಡ ಇರುವರು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ಪ್ರೈಸ್ ದ ಲಾರ್ಡ್. ಇವತ್ತು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಜೀವಿತದಲ್ಲಿ ನಮ್ಮ ಮುಂದುಗಡೆ ಸರ್ವೇಶ್ವರನು ಹೋಗುವಂತೆ ನಾವು ಆತನಿಗೆ ನಮ್ಮ ಜೀವಿತದ ಎಲ್ಲ ಯೋಜನೆಗಳನ್ನು, ಮಾರ್ಗಗಳನ್ನು ಆತನಿಗೆ ಒಪ್ಪಿಸಿಕೊಡಬೇಕು. ಕಾರಣ ದೇವರು ನಿನಗಿಂತ ಮುಂಚಿತವಾಗಿ ನನ್ನ ದೂತನನ್ನು ಮುಂದಾಗಿ ಕಳುಹಿಸುತ್ತಾನೆ, ಆತನು ನಿನ್ನ ದಾರಿಯನ್ನು ಸರಾಗ ಮಾಡುವನು ಎಂದು ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನು ವಿಶ್ವಾಸಿಸುವ ನಾವು ಪ್ರತಿದಿನ ಮುಂಜಾನೆ ಎದ್ದ ಕೂಡಲೇ, ದೇವ ಈ ದಿನ ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ಮುಂಚಿತವಾಗಿ ನಿನ್ನ ದೂತನನ್ನ ಕಳುಹಿಸಿಕೊಡು. ಪ್ರೈಸ್ ದ ಲಾರ್ಡ್. ಹೇಗೆ? ದೂತನನ್ನ ಕಳುಹಿಸಿಕೊಡು, ಆತನು ನನ್ನ ಎಲ್ಲ ಮಾರ್ಗಗಳನ್ನು ಸರಿ ಮಾಡುವನು ಎಂಬುದಾಗಿ ನಾವು ದೂತರ ಒಂದು ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಅಲ್ಲಿ ಟೈಪ್ ಮಾಡೋಣ, ಸರ್ವೇಶ್ವರೇ ನಿಮ್ಮ ದೂತನನ್ನು ನನಗೆ ಮುಂದುಗಡೆ ಕಳುಹಿಸಲಿದ್ದಾರೆ, ಆಮೇನ್ ಎಂಬುದಾಗಿ. ಯಾತಕ್ಕಾಗಿ ಮತ್ತು ಅದರಿಂದ ಬರುವ ಪ್ರಯೋಜನವೇನು? ದೂತನು ನಮಗೆ ಮುಂಬಲವಾಗಿ ಹೋದರೆ ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದಿಲ್ಲ, ನಿನಗೆ ಅವಮಾನ ಉಂಟಾಗುವುದಿಲ್ಲ, ಸೋಲು ಉಂಟಾಗುವುದಿಲ್ಲ, ಮತ್ತು ನಾನೇ ನಿನ್ನೊಟ್ಟಿಗೆ ಇರುತ್ತೇನೆ, ನಿನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ. ನಾನು ಹೈಕೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾಗ 2009ರಲ್ಲಿ ಧಾರವಾಡ ಮತ್ತು ಗುಲ್ಬರ್ಗದಲ್ಲಿ 2 ಹೈಕೋರ್ಟ್ ಹೊಸ ಬೆಂಚಸ್ ಸ್ಥಾಪನೆ ಆದ ಸಮಯದಲ್ಲಿ ಸ್ವಲ್ಪ ಸೀನಿಯರ್ಸ್ ಅಲ್ಲಿ ಹೋಗಿ ಜೂನಿಯರ್ಸ್ಗೆ ಕೆಲಸ ಹೇಳ್ಕೊಡ್ಬೇಕು ಅನ್ನೋ ಕಾರಣದಿಂದ ಸೀನಿಯರ್ಸ್ ಲಿಸ್ಟಲ್ಲಿ ನಾನು ಸಹ ಸೀನಿಯರ್ ಅಸಿಸ್ಟೆಂಟ್ ಆಗಿ ಟ್ರಾನ್ಸ್ಫರ್ ಆಯಿತು. ಗುಲ್ಬರ್ಗಾಗೆ ಇದುವರೆಗೂ ನಾನು ಹೋಗಿಲ್ಲ, ಟ್ರೈನ್ ಪ್ರಯಾಣ ಮಾಡಿಲ್ಲ. ಯಾಕೆ? ಕುಟುಂಬ ಬಿಟ್ಟು ಒಬ್ಬಂಟಿಯಾಗಿ ಎಲ್ಲೂ ಹೋದ ಅನುಭವನೂ ಇಲ್ಲ. ಈಗ 6 ತಿಂಗಳು ಅಲ್ಲಿ ಹೋಗಿರಬೇಕು. ಅಲ್ಲಿ ಹೇಗೆ ಏನೂ ಗೊತ್ತಿಲ್ಲದೆ ಆ ಊರಿಗೆ ಹೋಗುವುದು ಹೇಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ಹೋಗುವುದಕ್ಕೆ ಮೊದಲು ಟ್ರಾನ್ಸ್ಫರ್ ಆರ್ಡರ್ ಬಂದಾಗ ಸರ್ವೇಶ್ವರನ ಸನ್ನಿಧಾನದಲ್ಲಿ ಪರಮಪ್ರಸಾದದ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿದೆ. ದೇವಾ, ಇದು ನಿಮ್ಮ ಚಿತ್ತವಾಗಿದ್ದರೆ ನನ್ನನ್ನು ನೀನು ಅಲ್ಲಿ ಕರೆದುಕೊಂಡು ಹೋಗು. ನನಗೆ ಅಲ್ಲಿ ಹೋಗಲು ದಾರಿ ಗೊತ್ತಾಗ್ತಾ ಇಲ್ಲ, ಅಲ್ಲಿ ಪರಿಸ್ಥಿತಿ, ಜನ, ಏನು ಕೆಲಸ, ಹೇಗೆ ಏನೂ ಗೊತ್ತಾಗ್ತಾ ಇಲ್ಲ. ಒಂಥರ ಅಬ್ರಹಾಮ ಕಾಣದೇ ಇರುವ ಊರಿಗೆ ದೇವರನ್ನ ನಂಬಿ ಹೊರಡುವ ರೀತಿಯಲ್ಲಿ ನಾನು ನನ್ನ 3 ಮಕ್ಕಳು, ನನ್ನ ಗಂಡ, ನನ್ನ ಕುಟುಂಬ ಎಲ್ಲವನ್ನ ಬಿಟ್ಟು ನಾನು ಹೋಗಬೇಕಾಗಿದೆ. ನೀವೇ ನನ್ನೊಟ್ಟಿಗೆ ಬರಬೇಕು. ಕಾರಣ ನನಗೆ ಬಹಳ ಇಷ್ಟವಾದ ಪ್ರಾರ್ಥನೆ ಮೋಶೆಯ ಪ್ರಾರ್ಥನೆ. ಆತ ಯಾವಾಗ ಏನು ಕೆಲಸ ಮಾಡಬೇಕಂದ್ರು ಮೊದಲು ಗೂಡಾರದೊಳಗೆ ಹೋಗ್ತಾ ಇದ್ದ. ಸರ್ವೇಶ್ವರನ ಪ್ರಸನ್ನತೆಗಾಗಿ ಕಾದು ಕುಳಿತಿರುತ್ತಿದ್ದ. ಸರ್ವೇಶ್ವರನ ಪ್ರಸನ್ನತೆ ಇಳಿದು ಬರುವಾಗ ದೇವರು ಹೇಳುವರು, ನನ್ನ ಪ್ರಸನ್ನತೆ ನಿನ್ನೊಟ್ಟಿಗೆ ಕಳುಹಿಸುತ್ತೇನೆ, ನೀನು ಎದ್ದು ಹೋಗು ಅಂತ. ಆದರೆ ಮೋಶೆ ಹೇಳ್ತಾನೆ, ನೀವೇ ನನ್ನ ಸಂಗಡ ಬಾರದ ಹೊರತು ನನ್ನನ್ನು ಇಲ್ಲಿಂದ ಕಳುಹಿಸಬೇಡಿ. ನೀವೇ ನನ್ನ ಜೊತೆ ಬರ್ತೀನಿ ಅನ್ನೋದಾದ್ರೆ ಮಾತ್ರ ನಾನು ಪ್ರಯಾಣವನ್ನ ಮುಂದುವರಿಸುತ್ತೇನೆ. ಸುಮಾರು ಈ ಒಂದು ಮೋಶೆ ಇಸ್ರಾಯೇಲರ ಕಾನ ಮರುಭೂಮಿಯ ಪ್ರಯಾಣದಲ್ಲಿ ಎಷ್ಟೋ ಬಾರಿ ಅವರು ಟೆಂಟ್ಗಳನ್ನು ಹಾಕಿ ಇರುವಾಗ ಎಷ್ಟು ದಿನವಾದರೂ ಅವನು ಕಾಯ್ತಾ ಇದ್ದ. ಸರ್ವೇಶ್ವರನ ಗೂಡಾರದ ಮೇಲಿದ್ದ ಮೇಘಸ್ತಂಭ ಚಲಿಸಲು ಪ್ರಾರಂಭ ಮಾಡಿದಾಗ ಇವರೆಲ್ಲರೂ ಎದ್ದೊಳಿ, ನಾವು ಹೊರಡೋಣ, ಸರ್ವೇಶ್ವರನು ಎದ್ದಿದ್ದಾರೆ ಎಂದು ಎಲ್ಲರನ್ನ ಎಬ್ಬಿಸ್ತಾ ಇದ್ದ. ಆ ಮೇಘ ಹೊರಡದೇ ಇದ್ದರೆ ಎಷ್ಟು 7 ದಿನಗಳಾದರೂ ಸಹ ಮೋಶೆ ತನ್ನ ಪ್ರಯಾಣವನ್ನ ಮಾಡ್ತಾ ಇರಲಿಲ್ಲ. ಜನ ಎಲ್ಲ ಹೇಳೋರು, ತುಂಬಾ ಪ್ರಯಾಣ ಮಾಡಬೇಕಾಗಿದೆ, ನಾವು ಬೇಗ ಬೇಗ ಹೋಗೋಣ ಬನ್ನಿ ಅಂದ್ರು. ಮೋಶೆ ಮಾತ್ರ ಜನರ ಮಾತಿಗೆ ಕಿವಿಗೊಡದೆ ಮೇಘ ಹೊರಡುವ ತನಕ ಮೇಘದ ನೆರಳಲ್ಲಿ, ಅಗ್ನಿಸ್ತಂಭದ ಮಾರ್ಗದರ್ಶನದಲ್ಲಿ ಆತ ತನ್ನ ಮಾರ್ಗವನ್ನ ಮುನ್ನಡೆಸಿಕೊಂಡು ಹೋಗುತ್ತಿದ್ದ. ನಾನು ಸಹ ಹಾಗೆ, ನೀವೇ ನನ್ನೊಟ್ಟಿಗೆ ಬಾರದ ಹೊರತು ನನ್ನನ್ನು ಇಲ್ಲಿ ಕಳಿಸಬೇಡಿ. ಕಾರಣ ನನ್ನ ಗಂಡನು ನನ್ನ ಜೊತೆ ಬರಲ್ಲ, ಮಕ್ಕಳು ಬರಕ್ಕಾಗೋದಿಲ್ಲ, ನಾನು ಒಬ್ಬಂಟಿಯಾಗಿ ಹೋಗಬೇಕಾಗಿದೆ ಅನ್ನುವ ರೀತಿಯಲ್ಲಿ ಆ ರೀತಿ ಪ್ರಾರ್ಥನೆ ಮಾಡಿ ಒಂದು ಸಮಾಧಾನದಿಂದ ದೇವರು ನನ್ನೊಟ್ಟಿಗಿದ್ದಾರೆ ಎಂದು ಭರವಸೆಯಿಂದ ನಾನು ಗುಲ್ಬರ್ಗಾಗೆ ಹೋದೆ. ಆದರೆ ದೇವರು ನಂಬಿಗಸ್ತರು. ನನಗಿಂತ ಮುಂಚಿತವಾಗಿ
ಒಬ್ಬ ದೂತನನ್ನು ಕಳುಹಿಸಿ ಅಲ್ಲಿ ಎಲ್ಲ ಮಾರ್ಗವನ್ನು ಸರಾಗ ಮಾಡಿದ್ದರು. ಹೌದು, ಅದ್ಭುತಕರವಾದುದು. ಹೇಗೆಂದರೆ, ನಾನು ಹೋಮ್ ಸಿಕ್, ಒಂಥರ ಮನೆ ಬಿಟ್ಟು ಹೊರಗಡೆ ಎಲ್ಲೂ ಹೋಗಿ ಉಳ್ಕೊಳ್ಳುವಂಥ ವ್ಯಕ್ತಿ ಅಲ್ಲ. ಮಕ್ಕಳು, ಅದು ಫ್ಯಾಮಿಲಿಗೆ ತುಂಬ ಇಂಪಾರ್ಟೆಂಟ್ ಕೊಡುವಂಥ ವ್ಯಕ್ತಿ. ಆ ರೀತಿ ಇದ್ದವಳಿಗೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ ನನ್ನ ಪ್ರೇಯರ್ ಗ್ರೂಪ್ ಮೆಂಬರ್ ಆಗಿದ್ದ ವ್ಯಕ್ತಿ, ಆರೋಗ್ಯನಾಥನ್ ಅಂತ ಹೆಸರು. ಆತ ನನಗಿಂತ 6 ತಿಂಗಳು ಮುಂಚಿತವಾಗಿ ಗುಲ್ಬರ್ಗಾಗೆ ಟ್ರಾನ್ಸ್ಫರ್ ಆಗಿದ್ದ ಕಾರಣ ಅಲ್ಲಿ ಹೋಗಿ ಈ ಥರ ವೈಲರ್ ಸಿಸ್ಟರ್ ಬರ್ತಾರೆ ಬೆಂಗಳೂರಿಂದ, ಅವರಲ್ಲಿ ಸುವಾರ್ತೆ ಸಾರುವವರು ಅಂತ ನನಗೆ ಎಲ್ಲ ಆಫೀಸಲ್ಲಿ, ನಾವಿರುವ ಕ್ವಾರ್ಟರ್ಸಲ್ಲಿ, ಚರ್ಚಲ್ಲಿ, ಫಾದರ್ ಹತ್ರ ಎಲ್ಲರೊಟ್ಟಿಗೆ ಮಾತನಾಡಿ ದಾರಿ ಸರಾಗ ಮಾಡಿಬಿಟ್ಟಿದ್ದ. ನಾನು ಹೋಗಿ ಸ್ಟೇಷನಲ್ಲಿ ಇಳಿಯುವಾಗ ನಮಗಾಗಿ ಕಾದು ನಿಂತಿದ್ದು, ನಮ್ಮನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ಇರುವ ಮನೆ, ಅಡಿಗೆ, ಎಲ್ಲಿ ಏನು ತಗೋಬೇಕು, ಹೇಗೆ ಮಾಡಬೇಕು, ಎಲ್ಲಿ ನಾವು ಶಾಪಿಂಗ್ ಮಾಡಬೇಕು. ಆಮೇಲೆ ಚರ್ಚ್ ಫಾದರ್ ಹತ್ರ ಕರ್ಕೊಂಡೋಗಿ, ವಿಲಿಯಂ ಫಾದರ್ ಅಂತ ಇದ್ರು, ವಿಕ್ಟರ್ ಅಂತ, ಅವ್ರ ಹತ್ರ ಹೋಗಿ ಈ ಥರ ಇವರು ಸುವಾರ್ತೆ ಸಾರೋರು, ಯಾ ನಿಮ್ಮ ಬಗ್ಗೆ ಕೇಳಿದ್ದೀನಿ, ಬನ್ನಿ ನಮ್ಮ ಚರ್ಚಲ್ಲಿ ನೀವು ಶುಶ್ರೂಷೆ ಪ್ರಾರಂಭ ಮಾಡಬೇಕು ಅಂತ 6 ತಿಂಗಳು ಆಫೀಸ್ ಕೆಲಸ, ಬಿಡುವಿನ ಸಮಯದಲ್ಲಿ, ರಜೆಯ ದಿನಗಳಲ್ಲಿ ಗುಲ್ಬರ್ಗದಲ್ಲಿ ಸೇವೆ ಮಾಡುವ ಒಂದು ಅವಕಾಶವನ್ನು ದೇವರು ನನಗೆ ಒದಗಿಸಿಕೊಟ್ಟರು. ಆ ಜನ ಬಹಳ ಪ್ರೀತಿ ಮಾಡ್ತಾ ಇದ್ರು, ನನಗೆ ತುಂಬ ಸಂತೋಷದಿಂದ ಸೇವೆ ಮಾಡಿದೆ. ಎಷ್ಟರ ಮಟ್ಟಿಗೆ ಅಂದರೆ ಕುಟುಂಬವನ್ನು ಮರೆತು ಅಲ್ಲೇ ಇದ್ದು ಬಿಡೋಣ ಅನ್ನೋಷ್ಟರ ಮಟ್ಟಿಗೆ. ಕಾರಣ, ದೇವರು ನಂಬಿಗಸ್ತರು. ನಿಮ್ಮ ದಿನನಿತ್ಯದ ಕಾರ್ಯಕ್ರಮದಲ್ಲಿ ನಿನ್ನ ಜೀವಿತದ ಎಲ್ಲ ಯೋಜನೆಗಳನ್ನು, ಮಾರ್ಗಗಳನ್ನು ಆತನಿಗೆ ನಿವೇದಿಸು. ಆತನು ನಿನಗಿಂತ ಮುಂಚಿತವಾಗಿ ಹೊರಡುವನು, ನಿನ್ನ ದಾರಿಯನ್ನು ಸರಾಗ ಮಾಡುವನು. ಕಲ್ಲು ಮುಳ್ಳು ಎಡವಿ ಬೀಳದಂತೆ, ಅವಮಾನಕ್ಕೆ ಗುರಿಯಾಗದಂತೆ ನಿನ್ನನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡುವವರಾಗಿದ್ದಾರೆ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರ ಕುಟುಂಬಗಳನ್ನು ಸಮರ್ಪಿಸುತ್ತೇನೆ. ಪ್ರವಾದಿ ಯೆಶಾಯನ ಗ್ರಂಥ 48ನೇ ಅಧ್ಯಾಯ ವಚನ 17ರಲ್ಲಿ, ನಾನು ನಿಮಗೆ ಕ್ಷೇಮಕರವಾದ ಮಾರ್ಗವನ್ನು ಬೋಧನೆ ಮಾಡುವ ದೇವರು, ನಾನು ನಿಮಗೆ ಬೋಧನೆ ಮಾಡಿ ನಾನೇ ನಿಮ್ಮ ಕೈಯನ್ನು ಹಿಡಿದುಕೊಂಡು ನಿಮಗೆ ಮುಂದಾಗಿ ಹೊರಟು ಸುರಕ್ಷಿತವಾಗಿ ನಿಮ್ಮನ್ನು ಸೇರಿಸುವ ದೇವರು, ನಮ್ಮ ಹಿತಕರವಾದ ಯೋಜನೆಗಳಲ್ಲಿ ನಮ್ಮನ್ನು ಕಾರ್ಯ ಮಾಡಿ ಮುನ್ನಡೆಸುವ ದೇವರು ನಾನೇ ಆಗಿದ್ದೇನೆ ಎಂದು ನುಡಿದಿರುವ ಪ್ರಭುವೆ, ಈ ಸಮಯದಲ್ಲಿ ನಮ್ಮೊಬ್ಬೊಬ್ಬರ ದಿನನಿತ್ಯದ ಕೆಲಸ ಕಾರ್ಯಗಳನ್ನು, ಜೀವಿತ ಮಾರ್ಗವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ತೋರಿಸುವೆನು ನನ್ನ ಮಾರ್ಗವನ್ನು ಮೋಶೆಗೆ ಎಂದು ನುಡಿದು, ಮೋಶೆಗೆ ಮುಂಬಲವಾಗಿ ದೂತನನ್ನು ಕಳುಹಿಸಿ ದಾರಿಯನ್ನು ಸರಾಗ ಮಾಡಿ ಆತನಿಗೆ ವಿರುದ್ಧವಾಗಿ ಬಂದ ಎಲ್ಲ ಶತ್ರುಗಳನ್ನು ಸದೆಬಡಿದು ಮುನ್ನಡೆಸಿದ ರೀತಿಯಲ್ಲಿ ನಿಮ್ಮ ದೂತರುಗಳು ನಮಗೆ ಮುಂಬಲವಾಗಿ ಹೊರಟು ಬರಲಿ. ಶತ್ರುರಹಿತ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸು, ಸಮತಟ್ಟಾದ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸು. ಎಡವಿ ಬೀಳದಂತೆ ದೂತರನ್ನು ಕಳುಹಿಸಿ ನಮ್ಮನ್ನು ಅಂಗೈಯಲ್ಲಿ ಆತುಕೊಂಡು ಕಾಪಾಡಿರಿ. ಸತ್ಯದ ಸನ್ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸು. ದಾವೀದನು ನುಡಿದ ರೀತಿಯಲ್ಲಿ, ಪ್ರಭು, ನಮ್ಮ ಹೃದಯದಲ್ಲಿ, ನಮ್ಮ ಮಾರ್ಗದಲ್ಲಿ ಕೇಡಿದೆಯೇ ನೋಡು. ನಾವು ತಪ್ಪಾದ ಮಾರ್ಗದಲ್ಲಿ ನಡೆಯುತ್ತಿದ್ದರೆ ಅದನ್ನು ಸರಿಪಡಿಸಿ ನಿನ್ನ ಯೋಜನೆಯ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸು. ಪರಿಶುದ್ಧಾತ್ಮರೇ, ನಮ್ಮ ಜೀವವೂ ಜೀವಾಳವೂ ಮಾರ್ಗದರ್ಶಕರು ಆಗಿ ನಮ್ಮ ಜೀವಿತವನ್ನು ವಶಪಡಿಸಿಕೊಂಡು ನಮ್ಮನ್ನು ಮುನ್ನಡೆಸಿರಿ. ಈ ದಿನ ಯಾರೆಲ್ಲ ಕೆಲಸಕ್ಕೆ ಹೋಗಲು ಭಯ, ಶಾಲೆಗೆ ಹೋಗಲು ಭಯ, ಸಾಲಗಾರರ ಭಯ, ಡಾಕ್ಟರ್ ಹತ್ರ ಹೋಗಲು ಭಯ, ಹೀಗೆ ಭಯಭ್ರಾಂತರಾಗಿದ್ದಾರೋ, ಭಯಪಡಬೇಡ. ನಿನಗೆ ಮುಂಚಿತವಾಗಿ ದೂತನನ್ನು ಕಳುಹಿಸುವೆನು. ನಾನೇ ನಿನ್ನ ಸಂಗಡ ಬರುವೆನು. ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದಿಲ್ಲ. ನಿನ್ನನ್ನು ನಾನು ಸುರಕ್ಷಿತವಾಗಿ ಕಾಪಾಡುವೆನೆಂಬ ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ ವಚನ 8 ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತೆ, ಅಭಿಷೇಕವಾಗಿ ತುಂಬಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.